ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವ್ಯಾಕೆ ನಿಮ್ಮ ಮಗುನ ಬಲಿಪಶು ಮಾಡ್ತಾ ಇದ್ದೀವಿ? ಅವನಿಗೆ ಅಜ್ಜ ಅಜ್ಜಿ ಪ್ರೀತಿ ಸಿಗ್ಬೇಕಲ್ವಾ ಅಕ್ಕಾರ? ಸರಿನೇ ತಾನೆ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ದೆ. ನನ್ನ ಮನ್ಸಿಗೆ ನಾನು ಕೇಳ್ದೆ, ನಾನು ಮಾಡ್ತಾ ಇರೋದು ಸರಿನಾ ಅಂತ. ಅದು ಸರಿ ಅಂತ ಅಂತು, ಅದಕ್ಕೆ ಹೀಗೆ ಮಾಡ್ದೆ. ನೀವೇನೋ ಯಾರ ಪ್ರೀತಿನೂ ಬೇಡ ಅಂತ ಹೇಳಿ ಎಲ್ಲರನ್ನೂ ದೂರ ಇಟ್ಟಿದ್ದೀರ. ಆದ್ರೆ ಆ ಎಳೆ ಕಂದಂಗೆ ಅಜ್ಜ ಅಜ್ಜಿ ಪ್ರೀತಿ ಸಿಗೋದು ಸರಿ. ಅಕ್ಕರೆ, ನೀವು ದೂರ ಆಗೋ ನಿರ್ಧಾರ ಮಾಡಿರೋದು ಎಷ್ಟು ಸರಿನೋ ಇವತ್ತು ನಾನು ಮಾಡಿರೋದು ಅಷ್ಟೇ ಸರಿ. ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ನಮ್ಮ ಆಲೋಚನೆ ಬದಲಾಯಿಸ್ಕೋಬೇಕು ಅಂತ ಹೇಳಿ ನೀವು ನನಗೆ ಪಾಠ ಹೇಳ್ಕೊಟ್ಟಿದ್ದೀರಾ. ಮರ್ತ್ಬಿಟ್ರಾ? ಸತ್ಯ ಅನ್ನೋ ಬೆಂಕಿನ ನೀವು ಎಷ್ಟು ದಿನ ಅಂತ ಹೇಳಿ ಮುಚ್ಚಿಡ್ತೀರಾ ಅಕ್ಕರೆ? ಅದು ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ನೀವ್ ಹೇಳಿಲ್ಲ ಅನ್ನೋದು ಆಚೆ ಬಂದೇ ಬರತ್ತೆ. ಅವತ್ ನಿಮ್ಮ ಹತ್ರ ಅಪ್ಪು ಬಂದ್ಬಿಟ್ಟು ಯಾಕಮ್ಮ ಹೀಗ್ ಮಾಡಿದ್ರಿ, ನನ್ನ ಎಲ್ಲರ ಪ್ರೀತಿನ ಯಾಕೆ ಕಿತ್ಕೊಂಡ್ರೆ, ನನಗೆ ಬೇಕಿತ್ತು ಅಂತ ಕೇಳಿದ್ರೆ ನೀವೇನಂತ ಹೇಳಿ ಉತ್ತರ ಕೊಡ್ತೀರಾ? ಕಳೆದೋಗಿರೋ ಕ್ಷಣ ನಿಮ್ ಕೈಲಿ ವಾಪಸ್ ತಗೊಂಬಂದ್ ಕೊಡಕ್ ಆಗತ್ತೆ ಅಕ್ಕರೆ? ಹೇಳಿ, ಯೋಚನೆ ಮಾಡಿ. ನೀನ್ ಹೇಳ್ತಿರೋದು ಸರಿ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈಗ ನಾವಿರೋ ಪರಿಸ್ಥಿತಿಯಲ್ಲಿ ನೀನು ಹಾಗೆ ಮಾಡಬಾರ್ದಾಗಿತ್ತು. ನನ್ನ ಮಾತನ್ನ ಮೀರಿ ನೀನ್ ನಡ್ಕೊಂಡೆ, ಅದು ನಂಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಅಕ್ಕರೆ, ನಿಮಗೆ ಬೇಜಾರಾಗಿದೆ ಅಂತನೂ ಗೊತ್ತು. ಆದ್ರೆ ನಾನ್ ಮಾಡಿ ಸರಿ ಅನ್ನೋ ನಂಬಿಕೆ ನನಗೈತೆ. ನನ್ನ ಮನ್ಸಿಗೆ ಸರಿ ಅನ್ಸದೆ ನಾನು ಮಾಡಿದ್ದೀನಿ. ನಿಮ್ಗೆ ಬೇಜಾರಾಗಿದೆ, ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ. ಐಮ್ ಸಾರಿ. ಪಾಪ ಅಪ್ಪ ಅಮ್ಮ ಇವನ್ ಯಾರ್ದೋ ಮಗು ಅನ್ಕೊಂಡು ಇವನ್ ಜೊತೆ ಎಷ್ಟು ಖುಷಿ ಖುಷಿಯಾಗಿದ್ರು. ಇನ್ನು ಇವನೇ ತಮ್ಮ ಮೊಮ್ಮಗ ಅಂತ ಗೊತ್ತಾದ್ರೆ ಅವ್ರಿಗೆ ಹೇಗಾಗ್ಬೇಡ, ಅವ್ರ ಖುಷಿ ಹೇಗಿರ್ಬೇಡ. ಆದ್ರೆ ಏನ್ ಮಾಡೋದು, ಆ ಭಾಗ್ಯ ಅವ್ರಿಗಿಲ್ಲ. ಪರಿಸ್ಥಿತಿ ಆಗಿದೆ, ಅದು ನನ್ನನ್ನು ಕಟ್ಟಾಕಿದೆ. ಸಾರಿ ಅಪ್ಪ, ಸಾರಿ ಅಮ್ಮ. ಏನೆಲ್ಲರೂ ಈ ಕಡೆ ಹೀಗೆ ನೋಡ್ತಾ ಇದ್ದಾರಲ್ಲ, ಏನಾಯ್ತು? ಗೌತಮ್, ಅದೃಷ್ಟಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದೀವಪ್ಪ. ಅದೃಷ್ಟಕ್ಕೋಸ್ಕರನಾ? ಏನಾಗಂದ್ರೆ? ಹ್ಞೂ ಸರ್, ಇವತ್ತು ನಾನು ಹೊತ್ತಾಗ ಒಂದು ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ. ಅಂಗಡಿ ಓಪನ್ ಮಾಡೋದಕ್ಕೂ ಮುಂಚೆ ನಿಮ್ಮ ಮನೇಲಿ ಮಗು ಮುಖ ನೋಡ್ಕೊಂಡು ಹೋಗೋಣ ಅಂತ. ಮಗು ಮುಖ ನೋಡಿದ್ರೆ ಅದೃಷ್ಟ ಸರ್, ಎಲ್ಲ ಒಳ್ಳೇದಾಗುತ್ತೆ. ಹೌದು ಸರ್, ಲಕ್ಕಿ ಚಾಮ್ ಅವಳು. ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ನಾ, ಅದಕ್ಕೂ ಮುಂಚೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಅಷ್ಟೇ ಗೌತಮ್, ಅವಳ ಮಕ ನೋಡ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಅವಳು ನಮ್ಮ ಒಟ್ಟಾರು ದೇವತೆನಪ್ಪ. ಸ್ವಲ್ಪ ಕರೆಯಪ್ಪ, ದೇವತೆ ಮಕ ನೋಡ್ಕೊಂಡು ನಾವು ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ಮಗು ಇನ್ನು ಮಲಗಿದೆ. ಪರವಾಗಿಲ್ಲ, ಹಾಗೆ ಮೆತ್ತಿಗೆ ಎತ್ಕೊಂಡ್ ಬಂದ್ಬಿಡು. ಇವರೆಲ್ಲ ನೋಡ್ಕೊಂಡು ಹೊರಟ್ಬಿಡ್ತಾರೆ. ಆಮೇಲೆ ಮಗುನ್ ಕರ್ಕೊಂಡು ಹೋಗಿ ಬಗಿಸ್ಬಿಡು. ಮಗು ಸಿಹಿ ನಿದ್ದೆ, ನಾಳೆ ಡಿಸ್ಟರ್ಬ್ ಮಾಡಬೇಡ. ಅಲ್ಲ, ಮಲಗಿರೋ ಮಗು ನೆಪ್ಸದ. ಸ್ವಲ್ಪ ಕರ್ಕೊಂಬಾರಪ್ಪ, ಎಲ್ಲ ವೆಯ್ಟ್ ಮಾಡ್ತಾವ್ರೆ, ನೋಡ್ಕೊಂಡು ಹೊಂಟೋಗ್ಲಿ. ಆಯ್ತೀರಿ, ಬಂದೆ. ಎಲ್ರೂ ಮಗು ದರ್ಶನ ಮಾಡಿ ನಾವು ಗೌತಮ್ ಸರ್ನ ನೋಡೋಣ. ಸರಿ ಸರಿ. ನೀನ್ ನೋಡ್ಬೇಕು ಅಂತ ತುಂಬಾ ಜನ ಕೆಳಗಡೆ ಕಾಯ್ತಾ ಇದ್ದಾರೆ. ಬಾ.
ನಿಧಾನ. ಗುಡ್ ಮಾರ್ನಿಂಗ್ ಪುಟಿ. ನೋಡ್ಕೊಳ್ರಪ್ಪ, ಎಲ್ಲ ನೋಡ್ಕೊಳ್ಳಿ, ಆ ದೇವತೆ ಮಕ್ಕ ದರ್ಶನ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಪುಟಿ ಪುಟಿ, ಒಂದ್ ನಿಮಿಷ, ನಿನ್ಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದೀನಿ, ಬರ್ತೀನಿ. ತಡಪ್ಪ, ನನ್ನದು ಇದೆ. ಕೊಡ ಅವಳಿಗೆ ಕೊಡು. ಇವತ್ತು ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನಾನು ಕೊಡೋ ಚಾಕ್ಲೇಟ್ಸ್ನೇ ಮೊದಲು ತಿನ್ಬೇಕು ನೀನು. ಪುಟಿ, ನಾನು ಹೊಸ್ಲಾಗ ಅಂಗಡಿ ಓಪನ್ ಮಾಡಿದ್ದೀನಿ, ನಾನು ಕೊಟ್ಟಿರೋ ತಿಂಡಿನೇ ಫಸ್ಟ್ ತಿನ್ಬೇಕು. ನಾನು ವಟಾರದ ಓನರು, ನಾನು ಕೊಟ್ಟಿರೋ ತಿಂಡಿನೇ ಫ್ರೆಶ್ ತಿನ್ಬೇಕು. ಆಯ್ತಾಯ್ತು, ಎಲ್ಲರೂ ಕೊಟ್ಟಿರೋದನ್ನು ತಿಂತಾಳೆ. ಸರಿ ಸರ್, ಬರ್ತೀನಿ. ನಡ್ರಿ, ಎಲ್ಲ ಕೆಲಸ ನೋಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ನಡ್ರಿ. ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ನೋಡ್ಬೋದಾಗಿತ್ತಲ್ಲ. ಅದು ಕಣೆ. ನೋಡು, ನೆನ್ನೆ ತನಕ ನಿನ್ಗೆ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿ, ನಿನ್ಗೋಸ್ಕರ ಎಷ್ಟು ಜನ ಇದ್ದಾರೆ ಅಂತ. ಇನ್ಮೇಲೆ ಇದು ನಂದೇ ಏರಿಯಾ ಅಂತ ಕಾಲರ್ ಎತ್ಕೊಂಡು ತಿರ್ಗಾಡ್ಬೋದು ನೀನು. ನಿನಗೋಸ್ಕರ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನೋಡು. ರಾತ್ರಿ ಸೂಪರ್ ಸ್ಟಾರ್ ಆಗ್ಬಿಟ್ಟೆ ನೀನು. ನಡಿ. ಅಕ್ಕರೆ, ಯಾಕಕ್ಕರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದೀರಾ? ಕೋಪ ಇರೋದು ಮಳೆ ತರ ಬಂದು ಹೋಗ್ತಾ ಇರ್ಬೇಕು, ಕೆಚ್ಚು ತರ ಅಲ್ಲ ನಿಂತ್ಕೋಬಾರ್ದು. ಮಾತಾಡಿ ಅಕ್ಕರೆ, ಕೋಪ ಮಾಡ್ಕೊಬಿಡಿ. ಅಕ್ಕರೆ ನಿಂತ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ನಿನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನಂಗೆ ಬೇಜಾರಾಗತ್ತೆ, ಮಾತಾಡಿದ್ರೆ ನಂಗೆ ಸಮಾಧಾನ ಆಗೋದು. ನಿನಗೆ ಸಮಾಧಾನ ಆದ್ರೆ ಸಾಕು, ನನಗೆ ಬೇಜಾರಾದ್ರೆ ಏನಿಲ್ಲ. ಅಕ್ಕನ್ ಬೇಜಾರಾಗತ್ತೆ, ನಾನು ಈ ರೀತಿ ಮಾಡಬಾರ್ದು ಅಂತ ನಿನಗೆ ಅನ್ಸೋದೇ ಇಲ್ಲ ಅಲ್ವಾ? ನನಗೆ ಎಷ್ಟು ಸಲ ಹೇಳಿದ್ದೀನಿ ಆ ಥರ ಕೆಲಸ ಎಲ್ಲ ಮಾಡಬೇಡ ಅಂತ, ಕೆಲಸ ಕೈ ಹಾಕ್ಬೇಡ. ಆದರೆ ನೀನು ನನ್ನ ಮಾತೇ ಕೇಳಲ್ಲ. ನಿನಗೇನು ಅನ್ಸುತ್ತೆ ನೀನು ಅದನ್ನೇ ಮಾಡ್ತೀಯ. ಗಿಣಿ ಥರ ಹೇಳ್ತೀನಿ ಮಾಡಬೇಡ 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 ಅಂತ, ಆದರೆ ನೀನು ಆಹಾ ನಾನು ಮಾಡಲೇಬೇಕು ಅಂತ ಹಠ ಮಾಡ್ಕೊಂಡು ಮಾಡೇ ಮಾಡ್ತೀಯಲ್ಲ. ಇದಕ್ಕೆ ನಾನು ಏನಂತ ಅನ್ಕೊಳ್ಳಿ? ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ತಾನೇ ಅರ್ಥ? ಸಾರಿ ಕೇಳ್ದೆ ತಾನೆ. ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ಸಾರಿ ಹೇಳೋದು ಈಸಿ. ಪಾಪ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ನೊಂದ್ಕೊಂಡಿರ್ಬೇಡ. ಅಪ್ಪನ ಕರ್ಕೊಂಡೋಗಿ ಅಪ್ಪ ಅಮ್ಮನ ಹತ್ರ ಬಿಟ್ಟಿದ್ಯಲ್ಲ, ನಿನ್ಗೇನಂತ ಹೇಳಿ? ಇವಾಗ ಬಿಟ್ರೆ ಏನಾಗುತ್ತೆ? ಮಲ್ಲಿ, ನಿನಗೆ ಈ ಸೂಕ್ಷ್ಮತೆಗಳು ಯಾಕೆ ಅರ್ಥ ಆಗಲ್ಲ? ಅಮೃತಧಾರೆ